ಲಕ್ಷ್ಮಣನ ಚರಿತ್ರೆಯನ್ನು ನೀವೆಲ್ಲ ಕೇಳಿರ್ತೀರಿ. ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ. ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದಾಗ ಹುಡುಕುವ ಸಂದರ್ಭದಲ್ಲಿ ಸೀತೆಯ ಆಭರಣಗಳೆಲ್ಲ ಅವಳು ಎಸೆದು ಹೋಗಿರ್ತಾಳೆ. ಗುರುತು ಸಿಗಬೇಕು ಮುಂದೆ ಎನ್ನುವುದಕ್ಕೋಸ್ಕರ ಅದನ್ನು ತೋರಿಸಿದರೆ ಇದು ಯಾರ ಆಭರಣಗಳು, ಸೀತೆಯ ಆಭರಣಗಳೇನೇ ಅಥವಾ ಬೇರೆನಾ, ನೀವು ಗುರುತಿಸಬಹುದಾ ಅಂತ ಕೇಳಿದರೆ ಲಕ್ಷ್ಮಣ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತ. ತನ್ನ ವೈನಿ ಶ್ರೀರಾಮಚಂದ್ರನ ವಿವಾಹವಾಗಿ ಎಷ್ಟು ದಿನಗಳಾಯಿತು. ಅಂತಃಪುರದಲ್ಲಿ ಎಲ್ಲಿಯೋ ಇದ್ದಾಗ ನೋಡುವ ಪ್ರಸಂಗಗಳು ಕಡಿಮೆ ಅಂತನಬಹುದು. ವನವಾಸಕ್ಕೆ ಬಂದು ಸಾಕಷ್ಟು ವರ್ಷಗಳಾಗಿ ಜೊತೆಗೇ ಇದ್ದು ಸಂಚಾರ ಮಾಡುವ ಅಡವಿಗಳಲ್ಲಿ ಓಡಾಡುವ ಪ್ರಸಂಗ ಇದ್ದಾಗಲೂ ಕಣ್ಣೆತ್ತಿ ಸೀತೆಯನ್ನು ನೋಡಿಲ್ಲ ಅಂದರೆ ಲಕ್ಷ್ಮಣನ ಬ್ರಹ್ಮಚರ್ಯ, ಶೀಲ, ಚಾರಿತ್ರ್ಯ ಎಂತಹ ಉತ್ತುಂಗ ಶಿಖರಕ್ಕೆ ಮುಟ್ಟಿತ್ತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳ್ರಿ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಒಂದು ಗೊತ್ತು, ನನ್ನ ವೈನಿ ಪ್ರಜಾವತಿ ಅವಳಿಗೆ ಬಾಗಿ ನಮಸ್ಕಾರ ಮಾಡುವಾಗ ಗೆಜ್ಜೆಗಳನ್ನು ನೋಡಿದ್ದು ಗೊತ್ತು, ಕಾಲುಂಗರ ನೋಡಿದ್ದು ಗೊತ್ತು, ಪಾದದ ಆಭರಣಗಳೇನೋ ಅಷ್ಟು ಗೊತ್ತು. ಆದರೆ ಇನ್ನುಳಿದ ಯಾವ ಆಭರಣಗಳ ಪರಿಚಯವೂ ಇಲ್ಲ. ಯಾಕೆ ಅಂದರೆ ತಲೆ ಎತ್ತಿ ಅವಳ ಮುಖ ನೋಡಿ ನಾನು ಮಾತೇ ಆಡಿಲ್ಲ. ಯಾವತ್ತಾದರೂ ತಲೆ ತಗ್ಗಿಸಿ ಮಾತನಾಡಿದ್ದೇನೆ. ನಾಹಂ ಜಾನಾಮಿ ಕೇಯೂರೇ, ನಾಹಂ ಭುಜಾಭರಣಗಳು ಗೊತ್ತಿಲ್ಲ, ಕರ್ಣಾಭರಣಗಳು ಗೊತ್ತಿಲ್ಲ, ಇನ್ನು ಚೂಡಾಭರಣಗಳು ಗೊತ್ತಿಲ್ಲ ಅಂತ ಹೇಳುವ ಪ್ರಸಕ್ತಿಯೇ ಇಲ್ಲ. ಏನೂ ಗೊತ್ತಿಲ್ಲ ನನಗೆ. ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ. ಈ ರೀತಿ ಲಕ್ಷ್ಮಣನ ಬ್ರಹ್ಮಚರ್ಯವನ್ನು ರಾಮಾಯಣ ಉಲ್ಲೇಖ ಮಾಡುತ್ತದೆ. ಋಷ್ಯಶೃಂಗರ ಬ್ರಹ್ಮಚರ್ಯದ ಉಲ್ಲೇಖ ಮಾಡುತ್ತದೆ. ಮಾಡಿದ